ಹಾಯ್, ನೀಟ್ ಎಕ್ಸಾಮ್ 2026 ಇದರ ಪ್ರಿಪ್ರೇಷನ್ ಮಾಡ್ತಿರೋಂಥ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಅಥವಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ವಿಷಯ ಅಂತ ಹೇಳಿದ್ರೆ, ಈಗ ನಮ್ಮೂರಾಗಿರ್ಬೋದು ಅಥವಾ ನಮ್ಮೂರ ರೀತಿ ಇರುವಂಥ ಬೇರೆ ಯಾವುದೊಂದು ಹಳ್ಳಿ ಆಗಿರ್ಬೋದು, ಅಲ್ಲಿ ಸ್ಟಡಿ ಮಾಡ್ತಿರೋಂಥ ವಿದ್ಯಾರ್ಥಿಗಳು ಎಕ್ಸಾಮ್ಗೋಸ್ಕರ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇರ್ತಾರೆ. ಆದರೆ ಅವರಿಗೆ ಎಕ್ಸಾಮ್ ರಿಲೇಟೆಡ್ ಅಪ್ಲಿಕೇಶನ್ ಏನಿದೆ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಟೈಮ್ಗೆ ಸಿಗ್ತಾ ಇರಲ್ಲ. ಸೊ ಅದರಿಂದ ಕೆಲವೊಂದು ಮಿಸ್ಟೇಕ್ಸ್ ಆಗಿಬಿಡುತ್ತೆ ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ. ಆ ರೀತಿ ಆಗಬಾರ್ದು ಅಂತ ಈ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಈಗ ಶೇರ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈಗ ಕೇವಲ MBBS, BDS ಹಾಗೆ ಆಯುಷ್ ಕೋರ್ಸ್ಗಳಿಗೋಸ್ಕರ ನೀಟ್ ಎಕ್ಸಾಮ್ ಬರೀತಂಥ ವಿದ್ಯಾರ್ಥಿಗಳು ಕೂಡ KCETಗೆ ಅಪ್ಲಿಕೇಶನ್ ಹಾಕಲೇಬೇಕು. ಯಾಕೆ ಅಂತ ಹೇಳೋದಾದರೆ, ಈಗ NTA ದವರು ಅಪ್ಲಿಕೇಶನ್ ಕರೀತಾರೆ, ಅವಾಗ ನೀವು ಅಪ್ಲೈ ಮಾಡ್ತೀರಾ ನೀಟ್ ಎಕ್ಸಾಮನ್ನು ಬರೆಯೋದಕ್ಕೆ. ಓಕೆನಾ? ನೀಟ್ ಎಕ್ಸಾಮ್ ಬರೆಯೋದಕ್ಕೆ NTA ದವರು ಅಪ್ಲಿಕೇಶನ್ ಕರೆದಾಗ ಅಪ್ಲಿಕೇಶನ್ ಹಾಕಲೇಬೇಕು. ಆ ಅಪ್ಲಿಕೇಶನ್ ಜನವರಿ ಮಂತಲ್ಲೇ ಸ್ಟಾರ್ಟ್ ಆಗುತ್ತೆ. ಅದ್ರ ನಂತರ ಈಗ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಮೆಡಿಕಲ್ ಸೀಟ್ಸ್ ಏನಿದೆ 85% ಸೀಟ್ಸ್, ಅವುಗಳ ಅಡ್ಮಿಷನ್ಗೋಸ್ಕರ ಕರ್ನಾಟಕ ಸ್ಟೇಟಲ್ಲಿ ಕೌನ್ಸಿಲಿಂಗನ್ನು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು KE ದವರು ನಡೆಸ್ತಾರೆ. ಸೊ ಆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನೀವು KCETಗೆ ಅಪ್ಲೈ ಮಾಡಬೇಕಾಗತ್ತೆ. ಓಕೆನಾ? ನೀವು KCETಗೆ ಅಪ್ಲೈ ಮಾಡಿದರೆ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತಹ ಕೌನ್ಸಿಲಿಂಗ್ ಏನಿದೆ, ಕೇಂದ್ರ ನಡೆಸುವಂತಹ ಮೆಡಿಕಲ್ ಕೌನ್ಸಿಲಿಂಗ್, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗುತ್ತೆ. ಸೊ ನೀವು NTA ದವರು ಅಪ್ಲಿಕೇಶನ್ ಕರೆದಾಗ ನೀಟ್ಗೆ ಅಪ್ಲಿಕೇಶನ್ ಕೂಡ ಹಾಕಬೇಕು, ಹಾಗೆ KCETಗೆ ಅಪ್ಲಿಕೇಶನ್ ಕೂಡ ಹಾಕಬೇಕು. ಈಗ ನೀವು ಕ್ವಶನ್ ಕೇಳೋದಾದರೆ, ನಾನು ಕೇವಲ MBBSಗೋಸ್ಕರ ನೀಟ್ ಎಕ್ಸಾಮ್ ಬರೀತಾ ಇದ್ದೀನಿ, ಓಕೆ, ಕರ್ನಾಟಕ ರಾಜ್ಯದಲ್ಲಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ ನಾನು KCETಗೆ ಅಪ್ಲೈ ಕೂಡ ಮಾಡ್ತೀನಿ, KCET ಎಕ್ಸಾಮ್ ಬರೀಬೇಕಾ ನಾನು ಆ ರೀತಿ ಕೇಳಿದ್ರೆ KCET ಎಕ್ಸಾಮ್ ಬರೀಬೇಕು ಅಂತಿಲ್ಲ. ಓಕೆನಾ? ಸೊ ನೀವೇನು ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕು. ಆ ಅಪ್ಲಿಕೇಶನ್ ಹಾಕ್ತಾ ಇರೋದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಈಗ ಮತ್ತೆ ಯಾವುದಾದ್ರೂ ವಿದ್ಯಾರ್ಥಿಗಳು, ನಾನು ನೀಟ್ ಎಕ್ಸಾಮ್ ಕೂಡ ಬರೀಬೇಕು ಅಂತಿದ್ದೀನಿ, KCET ಕೂಡ ಬರೀಬೇಕು ಅಂತಿದ್ದೀನಿ, ಹಾಗಾದರೆ ನಾನೇನು ಮಾಡಬೇಕು ಅಂತ ನೀವು ಕೇಳೋದಾದ್ರೆ, ನೀಟ್ಗೆ ಅಪ್ಲೈ ಮಾಡ್ತೀರಾ, ನೀಟ್ ಎಕ್ಸಾಮ್ ಬರೀತೀರಾ, ಅದರ ನಂತರ ಇಲ್ಲಿ KCETಗಂತೂ ಅಪ್ಲಿಕೇಶನ್ ಹಾಕಿರ್ತೀರಾ, KCET ಎಕ್ಸಾಮ್ ಕೂಡ ಬರೀತೀರಾ. ಅದರ ನಂತರ ನೀವು ಮೆಡಿಕಲ್ ಕೋರ್ಸಸ್ಗಳಿಗೂ ಎಲಿಜಿಬಲ್ ಆಗಿರ್ತಾರೆ ನೀಟ್ ಎಕ್ಸಾಮ್ ಬರೆಯೋದಕ್ಕೆ. ಅದಂತರ ಇಂಜಿನಿಯರಿಂಗ್, BSc ಅಗ್ರಿಕಲ್ಚರ್, ವೆಟರ್ನರಿ ಈ ರೀತಿ ಕೋರ್ಸ್ಗಳಿಗೂ ಕೂಡ ಎಲಿಜಿಬಲ್ ಆಗಿರ್ತೀರಾ, ಯಾಕಂದರೆ KCET ಎಕ್ಸಾಮ್ ಬರೆದಿರ್ತೀರಾ. ಸೊ ಡೌಟ್ಸ್ ಕ್ಲಿಯರ್ ಆಯಿತು ಅನ್ಸುತ್ತೆ. ಮತ್ತೊಂದು ಡೌಟ್ ಇದ್ದರೆ ಕನ್ನಡ ತಿಳಿಸಿ. ವಿಡಿಯೋ ಹೆಲ್ಪ್ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.